ಫ್ರೆಂಡ್ಸ್, ಅಂಗೈಯಲ್ಲಿ ಆರೋಗ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಹತ್ತಿ ಹಣ್ಣಿನಿಂದ ಒಂದು ರೆಸಿಪಿ ಮಾಡೋಣ. 10 ನಿಮಿಷ ಹತ್ತಿ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೋಬೇಕು. ನಂತರ ಚಾಕುಗೆ ಆಯಿಲ್ನ ಸ್ಮಿಯರ್ ಮಾಡಿಬಿಟ್ಟು ಹತ್ತಿ ಹಣ್ಣಿನ ಅಥವಾ ಕಾಯಿಯ ತೊಟ್ಟುಗಳನ್ನು ತೆಗೆದುಬಿಟ್ಟು ಅದನ್ನು ಹೋಳುಗಳನ್ನಾಗಿ ಮಾಡಿ ನೀರಿಗೆ ಹಾಕಿಟ್ಕೋಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿ ಹೊಸರುವ ಏನು ಬಿಳಿ ಹಾಲಿನಂಥ ದ್ರವ ಇದೆ ಅದು ನೀರಲ್ಲಿ ಕರಗುತ್ತೆ. ಈ ಥರ ಕಪ್ಪುಗೆ ಆಗಿರುವಂಥದ್ದನ್ನೆಲ್ಲ ತೆಗೆದು ಹಾಕಬೇಕು. ಹಣ್ಣಿನ ಸೈಜು ಅಥವಾ ಗಾತ್ರವನ್ನು ನೋಡಿಕೊಂಡು ನಾವು ಅದನ್ನು ಹೋಳುಗಳನ್ನಾಗಿ ಮಾಡ್ಕೋಬೇಕು. ಈ ಥರ ಎಲ್ಲನೂ ಹೆಚ್ಚಿಬಿಟ್ಟು ನಾವು ನೀರಲ್ಲಿ ಹಾಕಿಟ್ಕೋಬೇಕು. ಈಗ ಇದಕ್ಕೆ ನಾನು 3 ದೊಡ್ಡ ನವಿಲುಕೋಸು ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸು ಕಾಳುಗಳನ್ನು ತೊಗೊಂಡಿದ್ದೀನಿ. ಅಂದರೆ ಒಂದು ತೊಗರಿಬೇಳೆ ಮತ್ತು ಇನ್ನೊಂದು ಗ್ಲಾಸು ಹೆಸರು ಕಾಳು, 2 ಟೊಮೊಟೊ ಮತ್ತು 3 ಹೆಚ್ಚಿದ ನವಿಲುಕೋಸನ್ನು ಎಲ್ಲ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀರಲ್ಲಿ ನೆನೆಸಿಟ್ಟಿರುವಂತಹ ಈ ಔದುಂಬರಕಾಯಿ ಅಥವಾ ಹತ್ತಿಕಾಯಿಗಳನ್ನ ಕೂಡ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನಾವು ಜಾಸ್ತಿ ಕಾಯಿ ಉಪಯೋಗಿಸಿದ್ರೆ ಅದನ್ನು ನಾವು ಬಿಸಿನೀರಲ್ಲಿ ನೆನೆಸಿಡಬೇಕು. ಅದರೊಳಗೆ ಬಲ್ತಷ್ಟು ಅದರೊಳಗೆ ಹುಳಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಕ್ರಿಮಿಕಂಠ ಅಂತ ಕೂಡ ಕರಿತೀವಿ. ನೋಡಿ, ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೇ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು, ಹಾಗೆ 1 ಸ್ಪೂನಷ್ಟು ಸಾರಿನ ಪುಡಿ, ನಾವೇನು ಕಾಳಿನ ಪುಡಿ ಮಾಡಿಟ್ಕೊಂಡಿರ್ತೀವಿ ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ನಾನು ಉಪ್ಪು ಹಾಕಲ್ಲ, ಇನ್ನೊಂದು ಲೋಟ ನೀರು ಹಾಕಿಬಿಟ್ಟು ಅದನ್ನು ಬೇಯಿಸ್ತೀನಿ. ಯಾಕಂದರೆ ಇವಾಗಲೇ ಉಪ್ಪು ಹಾಕಿಬಿಟ್ರೆ ಹತ್ತಿ ಕಾಯ್ದು ಒಗರು ಒಂಚೂರು ಅದಕ್ಕೆ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ಮುಚ್ಚಳ ಮುಚ್ಚಿ ಬೇಯಿಸೋಣ. ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ, ಅರ್ಧ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ, ಸ್ವಲ್ಪ ಜೀರಿಗೆ ಮತ್ತು ಬೆಂದಿರುವಂತಹ ಟೊಮೊಟೊ, ನಾವೇನು ತರಕಾರಿ ಇದೋ ಅದನ್ನು ಬೇಯಿಸ್ಕೊಂಡು ಆ ಬೆಂದಿರೋವಂಥ ತರಕಾರಿಗೆ ಇವಾಗ ಉಪ್ಪನ್ನು ಹಾಕಿ ಕಲಿಸ್ಬೇಕು. ನಮಗೆ ಸಾರು ತುಂಬ ಗಟ್ಟಿ ಬೇಕು ಅಂದರೆ ಈ ಬೇಯಿಸಿದ ಹೋಳುಗಳಲ್ಲಿ ಇರೋವಂಥ ಕಾಳನ್ನು ಸಹ ನಾವು ರುಬ್ಬೋದಕ್ಕೆ ತಗೊಂಡು ಮಸಾಲೆಗೆ ಸೇರಿಸ್ಕೊಂಡು ರುಬ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸಾರು ತುಂಬ ಗಟ್ಟಿಯಾಗಿ ಬರುತ್ತೆ. ಒಂದು ಮಡಕೆಯನ್ನು ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಂಗೆ ಈ ಅರ್ಧ ಈರುಳ್ಳಿ ಇನ್ನೇನು ಉಳಿಸ್ಕೊಂಡಿದ್ವಲ್ಲ ಅದನ್ನು ಸಹ ಫ್ರೈ ಮಾಡೋದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ, ಒಂದು 1/4 ಚಮಚದಷ್ಟು ಜೀರಿಗೆನ ಹಾಕಿ ಇದನ್ನು ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಜಾಸ್ತಿ ಹೊತ್ತು ಉರಿಯೋದೇನು ಬೇಡ. ಸ್ವಲ್ಪ ಅದು ಹಸಿ ವಾಸನೆ ಹೋಗ್ತಾ ಇದ್ದಂಗೆ ನಾವು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರೋಂಥ ತರಕಾರಿ, ಬೇಳೆ ಮತ್ತು ಕಾಳನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೋಕ್ಕೆ ಮುಂಚೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೀರು ಅಥವಾ ಮಸಾಲೆ ಹಾಕಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ರುಬ್ಬಿರೋಂಥ ಮಸಾಲೆ ನೋಡಿ ಹಾಕಿಬಿಟ್ಟು ಕುದಿಯೋಕ್ಕೆ ಇಡ್ತಾಯಿದ್ದೀನಿ. ಮಸಾಲೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ತರಕಾರಿ ಹೋಳುಗಳಿಗೆ ಮಸಾಲೆ ಮತ್ತು ಉಪ್ಪು ಎರಡೂ ಇರಬೇಕು. ಮಿಕ್ಸಿ ಜಾರನ್ನ ತೊಳೆದು ಅದನ್ನು ನೀರನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಇಡಬೇಕು. ಇಲ್ಲಿ ನಮಗೆ ಎಷ್ಟು ದಪ್ಪ ಬೇಕು ಸಾರು ಅನ್ನೋದು ನೋಡ್ಕೋಬೇಕು. ಅಂದರೆ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಂಡು ಆ ಹದನ ಮಾಡ್ಕೋಬೇಕು. ನೋಡಿ, ಇವಾಗೆಲ್ಲ ಹೋಳುಗಳು ಉಪ್ಪು ಖಾರ ಹಿಡಿತಾ ಇದೆ. ಈ ಹಂತದಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸಾರು ಕುದೀತಾ ಇದ್ದಂಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಹಾಕ್ಕೊಂಡ್ರೆ ಸ್ವರ್ಗಕ್ಕೆ ಮೂರೆಗೇಣು. ನೋಡಿ ಕಾಯಿ ಹೋಳು ಹೆಂಗೆ ಬೆಂದಿದೆ ಅಂತ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಮಡಿಕೆ ಅಂದ್ರಿಂದ ಕಾವಿರುತ್ತೆ, ನಾವು ಗ್ಯಾಸ್ ಆಫ್ ಮಾಡಿದ್ರೂ 1-2 ಕುದೀತಾ ಇರುತ್ತೆ. ಬಿಸಿಯಾದ ರುಚಿಯಾದ ಹತ್ತಿಕಾಯಿಯ ಸಾಂಬಾರು ರೆಡಿಯಾಗಿದೆ.